ಕೇಂದ್ರ ಸರ್ಕಾರ ಏನೇ ಹೇಳಿದ್ರು ಕೂಡ ನಾವು ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ತೀವಿ. ಕೇಂದ್ರದ ಮೇಲೆ ನಾವು ಹೊಣೆ ಹಾಕ್ತೀವಿ ಅಷ್ಟೇ. ಈ ಒಂದು ಕೇಸಲ್ಲಿ ನಾನು ರಾಜಕೀಯ ಅನ್ನೋದಕ್ಕಿಂತ ಬಹಳ ಒಂದು ಮಹಿಳೆಯಾಗಿ ತಾಯಿಯಾಗಿ ನಾನು ಕೂಡ ಈ ಕೇಸನ್ನು ಬಹಳಷ್ಟು ಸ್ಟಡಿ ಮಾಡಿದ್ದೀನಿ. 3 ಹಂತದಲ್ಲಿ ನಾವು ಇದನ್ನ ಗಮನಿಸ್ತಾ ಹೋಗ್ಬೇಕು. ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರ ನಾವು ದೊಡ್ಡ ವಿಚಾರವಾಗಿ ನೋಡ್ತಾ ಇದೀವಿ. ಅದರಲ್ಲೂ ವಿಶೇಷವಾಗಿ ಈ ಒಂದು ಮೆಡಿಕಲ್ ಮಾಫಿಯಾಗಳು, ಸೀಟ್ ಹಂಚಿಕೆಗಳಾಗಿರ್ಬೋದು, ಈ ವಿಚಾರದಲ್ಲಿ ನಾವು ಕೇಳಿದ್ವಿ. ಆದ್ರೆ ಇದಿದೆ ಅಲ್ವಾ, ಇವತ್ತೇನಾಗ್ತಿದೆ ಈ ಡ್ರಗ್ ಸಪ್ಲೈ ವಿಚಾರದಲ್ಲಿ, ಇದು ಕಣ್ಣಿಗೆ ಇವತ್ತು ನಮಗೆ ಲೈವ್ ಆಗಿ ಸಿಕ್ತಿರುವಂತಹ ಉದಾಹರಣೆ ಬಳ್ಳಾರಿಯ ಸಾವುಗಳು. ವಿಶೇಷವಾಗಿ ಇದರಲ್ಲಿ KSMSCL ಏನು ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ, ಆ ಒಂದು ಮೆಡಿಕಲ್ ಸಪ್ಲೈ ಅವರ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುವಂತಹ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ. ಅದು ಬಂದ್ಬಿಟ್ಟು ಕಂಪ್ಲೀಟ್ ಪರ್ಚೇಸಿಂಗ್ ಅಂಡ್ ಸಪ್ಲೈ ಟು ದ ಗವರ್ಮೆಂಟ್. ಸ್ಪೆಷಲಿ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಳಗೆ ಬರುವಂತಹ ಎಲ್ಲಾ ಸರ್ಕಾರಿ ಹೆಲ್ತ್ಗೆ ಸಪ್ಲೈ ಮಾಡುವಂತಹ ಈ PHCಗಳಿರ್ಬೋದು, ಮತ್ತೆ ಅರ್ಬನ್ ಮಿಷನ್ ಏನೇನೋ ಆ ಸ್ಕೀಮ್ಗಳಿಗೆಲ್ಲ ಸಪ್ಲೈ ಮಾಡುವಂತಹ ಒಂದು ಇದು ಡಿಪಾರ್ಟ್ಮೆಂಟ್, ಅದು ಕಾರ್ಪೊರೇಷನ್ ಲಿಮಿಟೆಡ್. ಅವರು ಯಾವ ಹಂತದಲ್ಲಿ ಈ ಸಪ್ಲೈ ಮಾಡಿದ್ದಾರೆ ಟೆಂಡರ್ ತಗೊಂಡು, ಮತ್ತೆ ಅವರ ಏನು ಪರ್ಚೇಸ್ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಟು ಸೆಂಡ್ ಇಟ್ ಟು ದ ಡ್ರಗ್ ಕಂಟ್ರೋಲ್ ಟು ಅನಲೈಸ್ ದ ಸ್ಯಾಂಪಲ್ಸ್. ಅದನ್ನ ನಾವು ಜನರಿಗೆ ತಲುಪಿಸೋ ಮುಂಚೆ ಅದು ನಿಜವಾಗ್ಲೂ ಜನರಿಗೆ ಅದರಿಂದ ಬೆನಿಫಿಟ್ಸ್ ಇದೆಯಾ ಅಥವಾ ಯಾವ ರೀತಿ ಅದು ರಿಯಾಕ್ಟ್ ಮಾಡೋದಕ್ಕೆ ಅಂತ ಮುಂಚೆ ಅದನ್ನ ಡ್ರಗ್ ಕಂಟ್ರೋಲ್ಗೆ ಇವರು ಅನಲೈಸ್ ಅಂತ ಕಳಿಸ್ತಾರೆ. ಅನಲೈಸ್ ಸ್ಯಾಂಪಲ್ಸ್ ಕಳಿಸಿರೋದು 193. ಆಕ್ಚುಲಿ ಸರ್, ನಾನಿವತ್ತು ಹೇಳ್ತಾ ಇದ್ದೀನಿ, ಅದ್ರಲ್ಲಿ ಸ್ಯಾಂಪಲ್ ಚೆಕ್ ಆಗಿರೋದು 100, ಇನ್ನು 93 ಆಗಿಲ್ಲ. ಸಾರಿ, ನಾನು ತಪ್ಪು ಹೇಳ್ತಾ ಇದ್ದೀನಿ, 93 ಮಾತ್ರ ಆಗಿದೆ, 100 ಆಗಿಲ್ಲ. ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇಂದ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಓಕೆ, ಅದಕ್ಕೆ ಇವತ್ತು ಉಮೇಶ್ ಅವರು ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಆಗಿರೋದು. ದಿಸ್ ಇಸ್ ದ ಕೇಸ್ ಹಿಸ್ಟರಿ. ಅದಾದ್ಮೇಲೆ ಏನಾಗಿದೆ, ಆ 100 ಸ್ಯಾಂಪಲ್ಸ್ ಇಲ್ಲಿ KSMSCL ಅವರ ಒಂದು ನಿಜವಾಗ್ಲೂ ಆ ಒಂದು ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಈ ಅನಲೈಸ್ ಆದ್ಮೇಲೆ ಫಾಲೋ ಅಪ್ ಮಾಡಬೇಕಾಗಿತ್ತು. 133 ಸ್ಯಾಂಪಲ್ ಚೆಕ್ ಆಗಿದ್ಯಾ, ಅದ್ರದ್ದು ನಿಜವಾಗ್ ಪ್ರಯೋಗ ಆಗಿದ್ಯಾ, ಅದನ್ನ ಇವರು ಮಾಡಿಲ್ಲ. ಒಂದು ಕಮಿಷನ್ ಆಸೆಗೋಸ್ಕರ ಅಲ್ಲಿರುವಂತಹ ಕಮಿಟಿಯಿಂದ ಇದು ಪಾಸ್ ಆಗಿ ಜನರಿಗೆ ತಲುಪಿದೆ. ಓಕೆ, ಇದು ಇಡೀ ರಾಜ್ಯಾದ್ಯಂತ ಸಪ್ಲೈ ಆಗಿದೆ. ಅದಾದ ನಂತರ ವಿಶೇಷವಾಗಿ ಬಳ್ಳಾರಿ ಆಸ್ಪತ್ರೆಯಲ್ಲಿ 3ನೇ ಹಂತದ್ದು, ನಾವೀಗ ಒಂದೇ ನೋಡ್ತಾ ಇದೀವಿ. 3ನೇ ಹಂತದ್ದು ನೋಡಿದ್ರೆ, ಸಪ್ಲೈ ಆದಾಗ ಸರ್ಕಾರಿ ಆಸ್ಪತ್ರೆಗಳ ಒಂದು ಸ್ಟೋರೇಜ್ ಇರ್ತದಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ, ಈ ಗ್ಲೂಕೋಸ್ ಎನಿ ಸ್ಟೋರೇಜ್, ಅಲ್ಲಿ ಸ್ಟೋರೇಜ್ ಸಿಚುವೇಶನ್ ಯಾವ ರೀತಿ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ರಂಜಿತ್, ಇವತ್ತು ಬೆಳಗ್ಗೆ ಆ ಉಗ್ರಾಣ ಔಷಧ ಸ್ಟೋರ್ ಮಾಡೋ ಉಗ್ರಾಣದ ಒಳಗೆ ಹೋಗಿ ರಿಪೋರ್ಟಿಂಗ್ ಮಾಡಿದ್ರು. ಆ ವಿಜುವಲ್ಸ್ ಹಾಕೊಳ್ಳಿ, ಮೇಡಮ್ ಮಾತಾಡ್ತಿರ್ಲಿ, ಆ ವಿಜುವಲ್ ಹಾಕೊಳ್ಳಿ. ಹೇಳಿ. ಆ ಒಂದು ಸ್ಟೋರೇಜ್ ನ ನೀವು ನೋಡೋದಾದ್ರೆ ಅದನ್ನ ಕಂಪ್ಲೀಟ್ ಆಗಿ ನೀವು ಅದನ್ನ ನಾವೇನ್ ಡಿಸ್ಇನ್ಫೆಕ್ಟೆಂಟ್ ಗಳಿಂದ ಕೂಡಿರ್ಬೇಕು, ಮತ್ತೆ ಬಹಳ ಒಂದು ಕ್ಲೆನ್ಲಿನೆಸ್ ಇಂದ, ಹೈಜೀನ್ ಇಂದ ಸ್ಟೋರೇಜ್ ಆಗ್ಬೇಕು. ಅಲ್ಲಿ ಇಲಿಗಳು ಓಡಾಡ್ತಿದ್ದಾವೆ. ಇದು ಅನೇಕ ಸರ್ಕಾರಿ ಆಸ್ಪತ್ರೆಗಳ ನೈಜ ಸ್ಥಿತಿ ಇವತ್ತು. ನೀವೆಲ್ಲ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ, ನಾನು ತೋರಿಸ್ತೀನಿ. ನಾನು ಈ ರೀತಿ ಸ್ಟೋರೇಜ್ ಗಳ ಒಂದು ಏನು ಕ್ಯಾಬಿನ್ಸ್ ಇರ್ತದಲ್ಲ, ಅದನ್ನ ನೀವು ಕ್ಲೀನ್ ಆಗಿ ಇಟ್ಟಾಗ, ಸಿ, ಫಸ್ಟ್ ಕೇಸಲ್ಲಿ ನಿಮ್ದು ಇವ್ರು ಇನ್ವಾಲ್ವ್ ಆಗಿದ್ದಾರೆ. ನೆಕ್ಸ್ಟ್ ಡ್ರಗ್ ಕಂಟ್ರೋಲ್. 3rd ಸ್ಟೇಜ್ ಆಸ್ಪತ್ರೆಗಳಲ್ಲಿ ನೀವು ಸ್ಟೋರ್ ಒಂದು ಅದು ದಟ್ ಈಗ ಸಲೈನ್ ಬರೋದು ಬಂದು ಪ್ಲಾಸ್ಟಿಕ್, ಅದರಲ್ಲಿ ಒಂದು ಸಣ್ಣ ಇಲಿ ಹೋಗಿ ಸ್ಕ್ರಾಚ್ ಹಾಕಿದ್ರು ಕೂಡ ಓಪನ್ ಆಗ್ಬಿಡುತ್ತೆ. ಸೊ ದಿಸ್ ಹ್ಯಾಸ್ ಗಾಟ್ ಇನ್ ಟು ಪಾಯ್ಸನಸ್, ಅಡಲ್ಟ್ರೇಟೆಡ್ ಅಂಡ್ IV ಆಗಿರೋದು. ಇದಕ್ಕೂ ಚಾನ್ಸಸ್ ಇದಾವೆ. ಸೊ ಇಂತ ಒಂದು ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಏನಿದೆ, ಕಂಟ್ರೋಲ್ ಯಾರಿಗೆ ಬರುತ್ತೆ? ಇದನ್ನ ನಾವು ಹೊಣೆಗೇಡಿತನ, ಸಾರಿ ನನ್ನ ಸೌಂಡ್ ಇವತ್ತು ನನ್ನ ಪದಗಳು ಸ್ವಲ್ಪ ಹಾರ್ಡ್ ಸೌಂಡ್ ಆಗ್ಬಹುದು ನಟರಾಜ್ ಗೌಡ್ರಿಗೆ, ಬಟ್ ಇದನ್ನ ಹೊಣೆಗೇಡಿತನ ಅಂದಲ್ಲ ಇನ್ನೇನ್ ಕರಿಬೇಕು? ಆ 2ನೇ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ನಾನು BJP ಹಾಗೆ JDS ನ ರಿಯಾಕ್ಷನ್ ಅನ್ನ ತೆಗೆದುಕೊಳ್ತೀನಿ. ಜವಾಬ್ದಾರಿ ಅಂತ ಹೇಳಿ ಯಾರಿಗೆ ಕೊಟ್ಟಿರೋದಪ್ಪ? ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು, ಇನ್ನೊಂದು ವೈದ್ಯಕೀಯ ಶಿಕ್ಷಣ ಸಚಿವರು, ಮತ್ತೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಹೆಂಗಿದೆ ಇವತ್ತು ಅವರ ರಿಯಾಕ್ಷನ್ ಅಂದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ವಿಷಯನೇ ಗೊತ್ತಿಲ್ಲ, ಉಸ್ತುವಾರಿ ಸಚಿವರುಗಳಿಗೆ ಪುರುಸೊತ್ತೇ ಇಲ್ಲ, ಹೋಗೋಕ್ಕಲ್ಲ ರಿಯಾಕ್ಟ್ ಮಾಡೋಕ್ಕೂ ಕೂಡ ಪುರುಸೊತ್ತಿಲ್ಲ. ಇನ್ನು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಇದ್ರ ಬಗ್ಗೆ ಮಾತಾಡೋಕೆ ಬರ್ತಾ ಇಲ್ಲ. ಸಂಬಂಧಪಟ್ಟ ಸಚಿವರುಗಳಿಗೆ ಜವಾಬ್ದಾರಿ ಅನ್ನೋದು ಇದೆಯಾ? ಆ ರಿಯಾಕ್ಷನ್ ಅನ್ನು ಕೇಳಿಸ್ಕೊಂಡ್ಬಿಡಿ. 3 ರಿಯಾಕ್ಷನ್. ಆರೋಗ್ಯ ಸಚಿವರು ಮತ್ತೆ ಇವರು ವೈದ್ಯಕೀಯ ಶಿಕ್ಷಣ ಸಚಿವರು ತಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಏನಾಗಿದೆ, ಯಾವ ಇದರಲ್ಲಿ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ. ಸೊ ಅವ್ರು ಹೋಗಿ ಭೇಟಿನೂ ಕೊಟ್ಟು ಬಂದಿದ್ದಾರೆ. ಇದ್ರ ಬಗ್ಗೆ ಅವ್ರು ಜಾಸ್ತಿ ಮಾತನಾಡ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ. ನನಗೇನು ಗೊತ್ತಿಲ್ಲದೆ ನಾನು ರಿಯಾಕ್ಷನ್ ಕೊಟ್ಟರೆ ಅದಕ್ಕೆ ಮತ್ತೆ ಬೇರೆ ರೀತಿಯಾಗಿ ಅರ್ಥ ಕಲ್ಪಿಸ್ತೀನಿ. ಬೇಡ ಮೇಡಮ್, ಅಂದರೆ ಗರ್ಭಿಣಿಯರ ಹಿನ್ನೆಲೆ ಮಹಿಳೆಯರಾಗಿ ನೀವು ಒಂದು ಭೇಟಿ ಕೊಡ್ಬೋದಾಯ್ತಲ್ವಾ?
ಆಸ್ಪತ್ರೆ ಭೇಟಿ ಕೊಡ್ತೀರಾ? ನಾವು ಕೊಡ್ತೀವಿ ಆರೋಗ್ಯ ಸಚಿವರು ಕೊಡ್ತಾರೆ. ಯಾವಾಗ ಹೋಗ್ತೀರಾ ಸರ್? ಅದನ್ನ ಬಟ್ ಇಷ್ಟು ಡಿಲೇ ಅಂತ ಅನ್ನೋದು ನಿಮ್ಮ ಡಿಲೇ ಏನಿಲ್ಲ, ಇದು ಡಿಲೇ ಏನಿಲ್ಲ. ಇಟ್ ಇಸ್ ಬಿಕಾಸ್ ಇಟ್ ಆಲ್ರೆಡಿ ಇಟ್ ಹಸ್ ಹ್ಯಾಪೆಂಡ್. ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲ ಜವಾಬ್ದಾರಿ ಮಾಡ್ತಿದ್ದಾರಲ್ವಾ ಸರ್? ಇಷ್ಟಾದ್ರೂ ಕೂಡ ಹೋಗಿಲ್ಲ ಅನ್ನೋ ಜವಾಬ್ದಾರಿ ಮಾಡ್ತಾ ಇದ್ದಾರಲ್ವಾ? ಒಬ್ಬರಿಗೆ ವಿಷಯ ಗೊತ್ತಿಲ್ಲ, ಒಬ್ಬರಿಗೆ ರಿಯಾಕ್ಟ್ ಮಾಡೋಕೆ ವ್ಯವಧಾನ ಇಲ್ಲ, ಇನ್ನೊಬ್ಬರಿಗೆ ಇನ್ನೂ ಟೈಮ್ ಬಂದಿಲ್ಲ. ಕಿರಣ್ ಸರ್, ಇದು ನಮ್ಮ ಸರ್ಕಾರದ ಸಚಿವರ ರಿಯಾಕ್ಷನ್. ನವೆಂಬರ್ 7ರಿಂದ 11ರಲ್ಲಿ 9 ಮಂದಿ ಗರ್ಭಿಣಿಯರು ಬಿಮ್ಸ್ಗೆ ಅಡ್ಮಿಟ್ ಆಗ್ತಾರೆ. ಅದರಲ್ಲಿ 5 ಮಂದಿ ಸಾವಾಗುತ್ತೆ. ಆಯ್ತಾ? ಇದು ಒಂದು ಬಿಮ್ಸ್ದ ಕರ್ಮಕಾಂಡ. ಜೊತೆಗೆ ಏನು ದಾವಣಗೆರೆ DHO ಏನಿದಾರಲ್ಲ, ಒಂದು ರಿಪೋರ್ಟ್ ವರದಿ ಸಲ್ಲಿಸ್ತಾರೆ ಸರ್ಕಾರಕ್ಕೆ. ಏಪ್ರಿಲಿಂದ ಅಕ್ಟೋಬರ್ 2024ರಲ್ಲಿ 28 ಗರ್ಭಿಣಿಯರು ಸಾವಾಗ್ತದೆ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ, ಇದು 2 ಆಸ್ಪತ್ರೆಗಳ ಕತೆ. ನೀವು ಒಟ್ಟಾಗಿ ನೀವು ರಾಜ್ಯದಲ್ಲಿ ಎಷ್ಟು ಗರ್ಭಿಣಿಯರ ಸಾವನ್ನ ಈ ಸರ್ಕಾರ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ನಮ್ಮ ಕಲ್ಪನೆ ಇರ್ಲಿಕ್ಕೆ ಸಾಕು. ಇದನ್ನ ನಾವು ಕೇಳಿದಾಗ ಕಾಂಗ್ರೆಸ್ ಪಕ್ಷ ವಕ್ತಾರರು ಇಯರ್ಲಿ ಡೇಟಾ ಕೊಡೋದ್ರ ಮುಖಾಂತರ ಆ ಗರ್ಭಿಣಿಯರ ಸಾವನ್ನ ಸಮರ್ಥಿಸ್ಕೊಳಕ್ ಹೋಗ್ತಾರೆ. ಅದು ಒಂದು ವಿಪರ್ಯಾಸ. ಆ ಸಾವುಗಳನ್ನು ಕೂಡ ಒಂದು ಅವಮಾನ ಮಾಡುವಂತ ಮನಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ, ನಾವೆಲ್ಲ ಕಾಣ್ತಿರ್ತಕ್ಕಂಥದ್ದು. ಇದು ಇಲ್ಲಿ ಸಮಸ್ಯೆ ಇರಬೇಕಾದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಏನದು ಜನ ಕಲ್ಯಾಣೋತ್ಸವ ಸಮಾವೇಶ ಅಂತ ಹೇಳಿ ಹಾಸನದಲ್ಲಿ ಮಾಡ್ಲಿಕ್ಕೆ ಹೋಗ್ತಾರೆ. ಇಲ್ಲಿ ಸಾವುಗಳು ಆಗ್ತಿರೋ ಹೊತ್ತಲ್ಲಿ ಅಲ್ಲಿ ಮೊನ್ನೆ DK ಶಿವಕುಮಾರ್ ಅವ್ರು ಹೇಳ್ತಾರೆ, ನಾನು ನಿಮ್ಮ ಜೊತೆ ಬಂಡೆ ಹಾಗೆ ನಿಲ್ತೀನಿ ಅಂತ ಹೇಳಿ. ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ಸ್ವಾಮಿ, ನೀವು ಜನರ ಕಷ್ಟ ನೋವು ನಲಿವುಗಳಿಗೆ ಬಂಡೆ ಹಾಗೆ ನಿಲ್ಲಿ, ಗರ್ಭಿಣಿಯರ ಜೊತೆಗೆ ಬಂಡೆ ಆಗಿ ನಿಲ್ಲಿ, ಅವರ ಒಂದು ಭವಿಷ್ಯಕ್ಕೆ ಬಂಡೆ ಆಗಿ ನಿಲ್ಲಿ. ನಿಮ್ಗೆ ಆಲ್ರೆಡಿ ರಾಜ್ಯದ ಜನತೆ 137 ಮ್ಯಾಂಡೇಟ್ ಅನ್ನು ಕೊಟ್ಟು ನೀವು ಆಲ್ರೆಡಿ ಸುಭದ್ರ ಸರ್ಕಾರ ಕೊಟ್ಟಿದ್ದಾರೆ. ಇನ್ನೆದಕ್ಕೆ ಬಂಡೆ ಆಗ್ಬೇಕಾಗಿದೆ? ನೀವು ಯಾರು ಉಳಿಸ್ಕೋಬೇಕಾಗಿದೆ? ನೋಡಿ, ಇವರು ಏನದು ಗರ್ಭಿಣಿಯರ ಸಾವಿನ ಸಮಾಧಿಯ ಮೇಲೆ ಸಮಾವೇಶ ಮಾಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇದು ಕಾಂಗ್ರೆಸ್ ಪಕ್ಷಕ್ಕೆ, ಆ ಕಾಂಗ್ರೆಸ್ ಪಕ್ಷದ ಆಡಳಿತದ ವೈಫಲ್ಯಕ್ಕೆ ಒಂದು ಹಿಡಿದ ಕಗ್ಗನ್ನಡಿ ಆಗಿದೆ. ನೀವು ಯಾವುದೇ ತಾವು ಟಿವಿಯಲ್ಲಿ ತೋರಿಸ್ತಾ ಇದ್ದೀರಾ, ಅವರು ಒಂದು ಉಡಾಫೆ ಉತ್ತರಗಳನ್ನು ತೋರಿಸ್ತಾ ಇದ್ದೀರಾ, ಒಂದು ಅಸಮರ್ಥತೆಯನ್ನು ತೋರಿಸ್ತಾ ಇದ್ದೀರಾ, ಒಂದು ಏನಂತಂದ್ರೆ ಓಡಿ ಹೋಗುವಿಕೆ. ಅದೇ ಜಮೀರ್ ಅಹಮದ್ ಉಸ್ತುವಾರಿ ಸಚಿವರಲ್ಲಿ ಆಮೇಲೆ ವಕ್ಫ್ ಸಭೆಗಳಿಗೆ ಹೋಗುವಂತಂದ್ರೆ ಜಿಂಕೆಯಾಗಿ ಜಿಗಿದು ಹೋಗ್ತಾರೆ. ಇವತ್ತು ಬಳ್ಳಾರಿಗೆ ಹೋಗಂತಂದ್ರೆ ಓಡಿ ಹೋಗ್ತಾರೆ ವಿಧಾನಸೌಧದೊಳಗೆ. ಇದು ಯಾವ ಮಟ್ಟದ ಒಂದು ಉಸ್ತುವಾರಿ ಸಚಿವತನ ಅಂತ ತಾವು ಹೇಳ್ಬೋದು. ಇದು ಒಂದೇ ಅಲ್ಲ, ನಟರಾಜ್ ಗೌಡ್ರು ಹೇಳ್ಬೇಕು. 1200 ರೈತರ ಸಾವುಗಳಾಗಿದ್ದಾವೆ ರಾಜ್ಯದಲ್ಲಿ. 1200 ಇವತ್ತು ಈ ಸರ್ಕಾರ ಬಂದ ಮೇಲೆ ಅದು ಯಾವ ರೈತರಿಗೂ ಕೂಡ ಇವರು ಪರಿಹಾರನ ಕೊಟ್ಟಿಲ್ಲ, ಅವರು ಸ್ಪಂದನೆಗೆ ಹೋಗಿಲ್ಲ, ಉಸ್ತುವಾರಿ ಸಚಿವರು ಹೋಗಲ್ಲ. ನಮ್ಮ ಆರಕ್ಷಕರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಇದು ಗುರುವಾರದ ಸರ್ಕಾರ ಅಂತ ಹೇಳಿ. ಗುರುವಾರದ ಸರ್ಕಾರ ಅಂದ್ರೆ ವಿಧಾನಸೌಧಕ್ಕೆ ಅವತ್ತು ಹೋಗೋದು, ಫೈಲ್ಗೆ ಸೈನ್ ಮಾಡೋದು, ದುಡ್ಡುಗಳನ್ನು ಹೊಡೆಯೋದು. ಆಮೇಲೆ ಇಂಪಾರ್ಟೆಂಟ್ಲಿ ಏನಾಗ್ತಿದೆ, ಈ ರಾಜ್ಯದ ದೇಶದಲ್ಲಿ ಇರ್ತಕ್ಕಂಥ 3 ರಾಜ್ಯದಲ್ಲಿ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇರ್ತಕ್ಕಂಥದ್ದು. ಇವರು ಹೈಕಮಾಂಡ್ ನ ಸಂತೃಪ್ತಿ ಪಡಿಸೋದು, ಭ್ರಷ್ಟಾಚಾರ ಮಾಡೋದು, ಲೂಟಿ ಮಾಡೋದು. ಮತ್ತೆ ಆ ಲೂಟಿ ಮಾಡಿದ ಸಚಿವರು ಶಿಕ್ಷೆ ಆಗಿ ಜೈಲಿಗೆ ಹೋಗಿ ಬಂದ್ರು ಒಳ್ಳೆ ಅವ್ರನ್ನ ನಾ ಮಂತ್ರಿ ಮಾಡ್ತೀನಿ ಅಂತ ಕ್ಲೇಮ್ ಮಾಡ್ಕೊಳ್ಳೋದು. ಈ ವಿಚಾರಗಳಲ್ಲೇ ಈ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಬಿಜಿ ಆಗಿರ್ತಕ್ಕಂಥದ್ದು. ನೀವು ಈ ಸರ್ಕಾರ ಬಂದಾಗಿಂದ ಕೂಡ ಯಾವುದೇ ತರನಾದಂತ ಜನ ಜನರ ನೋವುಗಳಿಗೆ ನಲಿವುಗಳಿಗೆ ಒಂದು ಸ್ಪಂದನೆ ಮಾಡ್ತಕ್ಕಂಥ ಕೆಲಸಗಳನ್ನ ಈ ಸರ್ಕಾರ ಮಾಡೇ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದೆ ಅಂತ ಹೇಳ್ತಿದ್ದೆ ಹೊರತು ಆ ಗ್ಯಾರಂಟಿಗಳು ಏನ್ ಕೊಟ್ಟಿದ್ದಾರೆ, ಏನು ಯಾರು ಪಡ್ಕೊಳ್ತಾ ಇದ್ದಾರೆ ದೇವರೇ ಬಲ್ಲ ಅದನ್ನ. ಆಕ್ಚುಲಿ ಆ ಯಾವ ಯುವ ನಿಧಿ, ಆ ಹಾಸ್ಯಾಸ್ಪದ ಒಂದು ಗ್ಯಾರಂಟಿಗಳನ್ನು ಈ ತರ ಮಾಡ್ಕೊಂಡು ಒಬ್ರು ಹೇಳ್ತಾರೆ ಇದು ಕಟ್ ಮಾಡ್ಬೇಕಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಇದರಿಂದ ದಿವಾಳಿ ಆಗ್ತಿದೆ ರಾಜ್ಯ ಅಂತ ಹೇಳ್ತಾರೆ, ನಾನು ಅನುದಾನ ಕೊಡಿ ಸುಸೈಡ್ ಮಾಡ್ಕೊತೀನಿ ಅಂತ ಇವ್ರ ಪಕ್ಷದ ಶಾಸಕರು ಹೇಳ್ತಾರೆ. ಈ ತರ ಒಂದು ಏನದು ವೈಫಲ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಈ ರಾಜ್ಯದ ಜನರ ದುರದೃಷ್ಟವೇ ಸರಿ. ಆದ್ದರಿಂದ ಇವತ್ತು ನೋಡಿ ಇವ್ರು ಏನೇನು ಕತೆ ಹೇಳಕ್ ಹೋಗ್ತಾರೆ, ಕೇಂದ್ರ ಒಂದು ಸರ್ಟಿಫಿಕೇಶನ್ ಮಾಡಿ ಕಳಿಸ್ತಾ ಇದೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಕೂಡ ಒಂದು ಡ್ರಗ್ ಕಂಟ್ರೋಲ್ ಬೋರ್ಡ್ ಇದೆ, ಅಲೋಪತಿ ಡ್ರಗ್ ಕಂಟ್ರೋಲ್ ಬೋರ್ಡ್ ಇದೆ. ಕೇಂದ್ರ ಏನೋ ಮಾಡಿದ್ರು ಕೂಡ ಇವರು ದಟ್ ಹ್ಯಾಸ್ ಟು ಬಿ ರೀಚೆಕ್ಡ್. ಕೇಂದ್ರ ಏನೋ ಕಳಿಸಿದ್ರು ಕೂಡ ಇಟ್ ಹ್ಯಾಸ್ ಟು ಬಿ ರೀಯೂಸ್ಡ್. ಬಟ್ ಇವ್ರು ಏನ್ ಹೇಳ್ತಾರೆ, ಒನ್ಸ್ ಅಗೇನ್ ಆ ದೇಶದ ಡೆಲ್ಲಿ ಸ್ಟಾಟಿಸ್ಟಿಕ್ಸ್ ಕೊಡ್ತಾರೆ.